ಜಾನ್ವಿ ಮೇಡಮ್ ಅವರು ಎಲ್ಲಿ ಹೋಗ್ತಿದ್ದೀರಾ? ಒಂದ್ ನಿಮಿಷ ಇಲ್ಲೇ ಇರಿ. ಲಲಿತಾ ಅತ್ಗೆ, ವಸುಧಾ, ನಮ್ ಕಂಪ್ನಿ ಹೊಸ MD ಬಂದಿದ್ದಾರೆ. ಬೇಗ ಆರ್ತಿ ತಟ್ಟೆ ತಗೊಂಡ್ ಬನ್ನಿ. ಬರ್ತಾ ದೃಷ್ಟಿ ತೆಗಿಯಕ್ಕೆ ಏನಾದ್ರೂ ತನ್ನಿ. ಏನತ್ತೆ ಇದು? ಆರ್ತಿ ದೃಷ್ಟಿ ಅನ್ಕೊಂಡಲ್ಲ, ನನಗಿದೇನು ಬೇಡ ಪ್ಲೀಸ್. ಮತ್ತಿನ್ನೇನೇ ಬೇಕು ನಿನ್ಗೆ? ಈ ಮನೆಯಲ್ಲಿ ಸ್ಥಾನ ಗಿಟ್ಟಿಸ್ಕೊಂಡಿದ್ದಾಯ್ತು, ಕಂಪ್ನಿ MD ಆಗಿದ್ದು ಆಯ್ತು. ಮತ್ತಿನ್ನೇನಿದೆ ನಿಂತು ಡಿಮ್ಯಾಂಡ್? ಎಷ್ಟ್ ದಿನದಿಂದ ಹೊಂಚ ಹಾಕ್ತಿದೆ ನೀನು? ನನ್ ಮಗನ್ ಕೆಳಗಿಳಿಸಿ ನೀನ್ MD ಆಗೋಕೆ ಏನಿದೆ ನಿನ್ಗೆ ಯೋಗ್ಯತೆ? ಎಕ್ಸ್ಪೀರಿಯನ್ಸ್ ಇದೆಯಾ? ಕ್ವಾಲಿಫಿಕೇಶನ್ ಇದೆಯಾ? ನಮ್ಮಮ್ಮ ಕಂಪ್ನಿ ಶುರು ಮಾಡಿದ್ದು, ನನ್ ಮಗ ಕಂಪ್ನಿ ಬೆಳೆಸಿದ್ದು. ಕಂಪನಿ ಕಸ ಗುಡ್ಸಕ್ಕೂ ಯೋಗ್ಯತೆ ಇಲ್ದಿರೋಳು ನೀನು. ನೀನ್ ಯಾವಾಗ್ಲೇ ಯಜಮಾನಿ ಆಗೋನು ಕನ್ಸನ್ನ ಕಂಡಿದ್ದು? ಏನ್ ನಾಟಕ ಮಾಡಿ ಕಂಪ್ನಿ MD ಮಾಡೋದಕ್ಕೆ ಒಪ್ಪಿಸ್ದೆ? ಪ್ಲೀಸ್ ಅತ್ತೆ, ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ. ಅಜ್ಜಿಗೆ ನನ್ನನ್ನು MD ಮಾಡಿ ಅಂತ ನಾನು ಯಾವತ್ತೂ ಕೇಳ್ಕೊಳ್ಳಿಲ್ಲ, ಅವರೇ ಮಾಡಿದ್ದು. ಇನ್ಫ್ಯಾಕ್ಟ್ ಅವ್ರು ನನ್ನನ್ನು MD ಅಂತ ಅನೌನ್ಸ್ ಮಾಡೋವರೆಗೂ ನನಗೆ ಇದ್ರ ಬಗ್ಗೆ ಕ್ಲೂ ಕೂಡ ಗೊತ್ತಿರಲಿಲ್ಲ. ಮುಚ್ಚೆ ಬಾಯಿ. ನಿನ್ನೆವರೆಗೂ ನಿನ್ ಸುಳ್ಳನ್ನ ನಾವ್ ನಂಬಿದ್ವಲ್ಲೇ. ಶ್ರೀ ನನ್ ಗಂಡ ನಿಮ್ಮ ಮೊಮ್ಮಗನ್ ಜಾಗದಲ್ಲಿ ಬೇರೆ ಯಾರು MD ಆದ್ರೂ ನಾವು ಒಪ್ಪಲ್ಲ ಅಂತ ಹೇಳಿದೆ. ಈಗ ಏನೇ ಇದು? ಅವಳು ಹೇಳಿದ್ದು ನಿಜಾನೇ ಅತ್ತಿಗೆ. ಶ್ರೀ ಜಾಗದಲ್ಲಿ ಯಾರನ್ನೋ ಕಂಪ್ನಿ MD ಮಾಡಿ ಕೂರ್ಸಿದ್ರೆ ತಾನು ಸಹಿಸ್ಕೊಳಕ್ ಆಗಲ್ಲ ಅಂತ ಹೇಳಿದ್ಲು. ಅದ್ರ ಅರ್ಥ ತನ್ನನ್ನೇ MD ಮಾಡಿ ಅಂತ. ಇಂಡೈರೆಕ್ಟ್ ಆಗಿ ಅಮ್ಮನ ಹತ್ರ ಅಪ್ಲಿಕೇಶನ್ ಹಾಕಿದ್ದಾಳೆ. ಓ, ಮಗುನು ಚಿವುಟಿ ತೊಟ್ಲನ್ನು ತೂಗ್ತಾರಲ್ಲ ಹಾಗ? ಅಮ್ಮನು ಇವಳ ನಾಟಕಕ್ಕೆ ಬಲಿಯಾಗಿ ಇವಳನ್ನ MD ಮಾಡಿ ಕೂರ್ಸಿದ್ರು. ಕಲಿಬೇಕು ಕಣೆ ನಿನ್ನಿಂದ ಕ್ರಿಮಿನಲ್ ಬುದ್ಧಿನ. ಇಲ್ಲ ಅತ್ತೆ, ನೀವಿಬ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ನೀನ್ ತಿಳ್ಕೊಂಡಿರೋದ್ ತಪ್ಪು. ಇನ್ನೀನು ಸುಳ್ಳು ಹೇಳಿ ಮೋಸ ಮಾಡಕ್ ಆಗಲ್ಲ. ಎಲ್ಲ ನನ್ ಕಣ್ಮುಂದೆನೆ ನಡೆದಿರೋದು. ಇನ್ನು ಈ ಮೊಸಳೆ ಕಣ್ಣೀರೆಲ್ಲ ಬೇಡ. ಇವಳು ಇದ್ದಷ್ಟು ದಿನನೂ ನಮ್ಗೆ ನಮ್ಮ ಮಗನ್ಗೆ ಅನ್ಯಾಯದ ಮೇಲೆ ಅನ್ಯಾಯ ನಡೀತಾನೆ ಇರುತ್ತೆ. ಇನ್ನ ಇವಳು ಈ ಮನೆಯಲ್ಲಿ ಇರ್ಬೇಕು ಅಂತ ನನಗೆ ಅನ್ಸ್ತಾ ಇಲ್ಲ.